1949ನೇ ಪರಾಭಾವನಾಮ ಸಂವತ್ಸರದಲ್ಲಿ ಸೌರ್ಯಮಾನ್ಯ ರೀತಿಯ ಕುಜನು ರಾಜನಾಗಿ ಗುರುವು ಮಂತ್ರಿಯಾಗಿ, ಚಂದ್ರಮಾನ ರೀತಿಯ ಗುರು ರಾಜನಾಗಿ, ಕುಜನು ಮಂತ್ರಿಯಾಗಿ, ಮೇಘಾಧಿಪತಿಯಾಗಿ ಚಂದ್ರನು, ಸಸ್ಯಾಧಿಪತಿಯಾಗಿ ಶುಕ್ರನು, ರಸಾಧಿಪತಿಯಾಗಿ ರವಿಯು, ಧಾನ್ಯಾಧಿಪತಿಯಾಗಿ ಬುಧನು, ಸೇನಾಧಿಪತಿಯಾಗಿ ಚಂದ್ರನು, ನಿರಾಶಾಧಿಪತಿಯಾಗಿ ಗುರುವು, ಅರ್ಘ್ಯಾಧಿಪತಿಯಾಗಿ ಚಂದ್ರನು, ಹೀಗೆ ಬಹುಪಾಲು ಶುಭ ಗ್ರಹಗಳೇ ಅಧಿಕಾರ ಪ್ರಾಪ್ತಿಯಾಗಿರುತ್ತವೆ. ಈ ಪರಭಾವ ಸಂವತ್ಸರದಲ್ಲಿ ರಾಜರುಗಳು ನಿರಂತರ ಯುದ್ಧಾಸಕ್ತರಾಗಿರುತ್ತಾರೆ. ನಾನಾ ವಿಧದ ರೋಗ ಬಾಧೆಗಳು, ಅಲ್ಪ ವೃಷ್ಟಿಯು, ಸಸ್ಯ ನಾಶಗಳು ಉಂಟಾಗುತ್ತವೆ. ಚಂದ್ರಮಾನ ರೀತಿಯ ಗುರು ರಾಜನಾದ ಕಾರಣ ಬ್ರಾಹ್ಮಣರು ಯಜ್ಞಗಳಲ್ಲಿ ನಿರತರರು, ರಾಜರು ಪ್ರಜಾಪಾಲನಶೀಲರು, ಎಲ್ಲ ಪ್ರಜೆಗಳು ಸ್ವಕರ್ಮಸ್ಥರು ಆಗುವರು. ಚಂದ್ರಮಾನ ರೀತಿಯ ಕುಜನು ಮಂತ್ರಿಯಾದ ಕಾರಣ ಸಮಗ್ರ ಪ್ರಪಂಚವು ಯುದ್ಧಾಸಕ್ತವಾಗಿರುವುದಲ್ಲದೆ ಕಳ್ಳಕಾಕರ ಭಯ, ಈ ರೀತಿ ಭಯವು ಇರುತ್ತದೆ. ಸಜ್ಜನರು ಕುಲಶೀಲ ಅಂತರು ನಾಶವಾಗುವರು. ಸೌರಮಾನ್ಯ ರೀತಿಯ ಕುಜನು ರಾಜನಾದ ಕಾರಣ ಪ್ರಜೆಗಳು ಅಧರ್ಮ ನಿರತರು, ಕ್ರೂರ ಕರ್ಮಾಸಕ್ತರು ಆಗುವರು. ಚೋರಾಗ್ನಿ ಶಾಸ್ತ್ರ ಪಾಠಗಳು ನಿರಂತರವಾಗುವು. ಸೌರಮಾನ್ಯ ರೀತಿಯ ಗುರು ಮಂತ್ರಿಯಾದ ಕಾರಣ ಗೋವುಗಳು ನಿರಂತರವಾಗಿ ಹಾಲನ್ನು ಚಲಿಸಲು, ಎಲ್ಲ ರೀತಿಯ ಧಾನ್ಯಗಳು ಫಲಿಸುವುದು, ಎಲ್ಲ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. ಚಂದ್ರನು ಮೇಘಾಧಿಪತಿಯಾದ ಕಾರಣ ಎಲ್ಲ ಪ್ರದೇಶಗಳಲ್ಲಿ ಸುವೃಷ್ಟಿ, ಗೋವುಗಳು ಬಹು ಕ್ಷೀರಪದಗಳು ಆಗುವವು, ಎಲ್ಲ ರೀತಿಯ ಧಾನ್ಯಗಳು ಉತ್ತಮವಾಗಿ ಬೆಳೆಯುವು. ಶುಕ್ರನು ಸಸ್ಯಾಧಿಪತಿಯಾದ ಕಾರಣ ಜಲ ಧಾನ್ಯ ಹಾಗೂ ಸ್ಥಳ ಧಾನ್ಯಗಳು ಉತ್ತಮವಾಗಿ ಫಲಿಸುವು. ಪಾಂಡು ಬಣ್ಣದ ಅರಿಶಿನ ಬಣ್ಣವು ಉತ್ತಮ ಫಲವನ್ನು ಕೊಡುವುದು. ರವಿಯು ರಸಾಧಿಪತಿಯಾದ ಕಾರಣ ಚಂದನ, ಕುಂಕುಮ, ಗುಗ್ಗುಳ, ತೈಲ, ಏರಂಟ ತೈಲಗಳು ಅಲ್ಲದೆ ಎಲ್ಲ ರೀತಿಯ ರಸಪದಾರ್ಥಗಳು ಪ್ರಚುರವಾಗುವು. ಬುಧನು ಧಾನ್ಯಾಧಿಪತಿಯಾದ ಕಾರಣ ವೃಷ್ಟಿಯು ಮಧ್ಯಮವಾಗಿ, ಸಸ್ಯಗಳು ಸಮೃದ್ಧವಾಗಿ ಫಲಿಸುವು. ಮೋಡಗಳು ಗಾಳಿಯಿಂದ ಚದುರುವು, ಪ್ರಜೆಗಳು ನಾನಾ ರೀತಿಯಾದ ಸಂಕಟಗಳು ಬರುವವು. ಚಂದ್ರನು ಸೇನಾಧಿಪತಿಯಾದ ಕಾರಣ ಉತ್ತಮವಾದ ಬಾಳೆ, ಬೆಳೆ, ಗೋಸಂಪದ ವೃದ್ಧಿಯು, ಅರ್ಘ್ಯವೃದ್ಧಿಯು ಆಗುವುದು. ಗುರುವು ನಿರಾಶಾಧಿಪತಿಯಾದ ಕಾರಣ ಪುಷ್ಯರಾಗ, ವಜ್ರವೇ ಮೊದಲಾದ ನಾನಾ ವಿಧ ರತ್ನಗಳ ಉತ್ಪತ್ತಿಯಾಗುವು. ಚಂದ್ರನು ಅರ್ಘಾಧಿಪತಿಯಾದ ಕಾರಣ ಸುವೃಷ್ಟಿ, ಸರ್ವ ಸಸ್ಯ ವೃದ್ಧಿ, ಸರ್ವ ಧಾನ್ಯಗಳ ಅಭಿವೃದ್ಧಿಯವಾಗುವುದು. ವೃಷ್ಟಿ ವಿಚಾರ. ಈ ಬಾರಿ ಪುಷ್ಕರ ಎಂಬ ಮೇಘವು ಮೇರು ಪರ್ವತದ ಈಶಾನ್ಯ ಭಾಗದಿಂದ ಹುಟ್ಟಿ 3 ಕೊಳಗ ಅಳಿಸಿರುತ್ತದೆ. ಮಳೆಯು ಮಧ್ಯಮದಿಂದ ಉತ್ತಮವಾಗುತ್ತದೆ. ಅತಿಯಾದ ವಾಯುವಿನ ಪ್ರಕೋಪವೂ ಉಂಟಾಗುತ್ತದೆ. ಇಲ್ಲಿ ಕೊಳಗ ಎಂದರೆ 100 ಯೋಜನ ವಿಸ್ತೀರ್ಣ, 1000 ಯೋಜನ ಎತ್ತರ. ಮಳೆಯು ಒಟ್ಟು 20 ಭಾಗದಲ್ಲಿ 10 ಭಾಗ ಸಮುದ್ರದಲ್ಲಿ, 9 ಭಾಗ ಪರ್ವತದಲ್ಲಿ, 4 ಭಾಗ ಭೂಮಿಯಲ್ಲಿ ಬೀಳುತ್ತದೆ. ಮಳೆಯ ಮಹಾ ನಕ್ಷತ್ರವು ಸೂರ್ಯ ಪೈಕಿ ಕೃತಿಕೆಯಲ್ಲಿ ವೃಷ್ಟಿ ಶೂನ್ಯವು, ರೋಹಿಣಿಯಲ್ಲಿ ಸೂರ್ಯವು, ಋಗಿಷಿಯಲ್ಲಿ ವೃಷ್ಟಿ ಶೂನ್ಯವು, ಆರಿದ್ರೆಯಲ್ಲಿ ಋತವ, ಮಾಗಂಡ ಮೇಘಾಡಂಬರವು, ಪುನರಿಸಿನಲ್ಲಿ ಸೂರ್ಯಷ್ಟಿಯು, ಪುಷ್ಯದಲ್ಲಿ ಋತವು, ಮೇಘ ಅಬ್ಬರವು, ಆಶ್ಲೇಷದಲ್ಲಿ ಸೂರ್ಯಷ್ಟಿಯು, ಮಾಗೆಯಲ್ಲಿ ಋತ ಮೇಘ ಅಬ್ಬರವು, ಕುಪ್ಪೆಯಲ್ಲಿ ಸೂರ್ಯಷ್ಟಿಯು, ಉತ್ತರೆಯಲ್ಲಿ ಋತ ಮೇಘ